ಹೆಂಗೈತೆ? ಸೂಪರ್. ಹಾಯ್ ಹಲೋ ನಮಸ್ತೆ, ನಾನು ನಿಮ್ಮ ಗೀತಾ ಸಕ್ರಾಯಪಟ್ಟಣ. ನೋಡಿ, ನಾನು ಇವತ್ತು ಟೇಸ್ಟಿಯಾದಂಥ ಗ್ರೀನ್ ಗೋಬಿ ಯಾವ ಥರ ಮಾಡೋದು, ಯಾವ ಥರ ಈ ಥರ ಟೇಸ್ಟಿಯಾಗಿ ಎಷ್ಟು ರುಚಿಯಾಗಿ ಅಂತಹ ಮಾಡೋದು, ಈ ಥರ ಕ್ರಿಸ್ಪಿಯಾಗೂ ಸಹ ಇರುತ್ತೆ. ಈ ಥರ ಹೇಗೆ ಮಾಡೋದು ಅಂತ ಸಹ ನಾನು ತೋರಿಸ್ತೀನಿ. ತುಂಬ ಟೇಸ್ಟಿಯಾಗಿರುತ್ತೆ. ಇದು ನಿಂಬೆಹಣ್ಣಿನ ಜೊತೆನೂ ಸಹ ಸರ್ವ್ ಮಾಡ್ಕೊಳ್ಬೋದು. ಹಾಗೆ ನಾನು ಮತ್ತೊಂದು ರೀತಿಯಲ್ಲೂ ಸಹ ಯಾವ ಥರ ಸರ್ವ್ ಮಾಡ್ಕೊಳ್ಳೋದು ಅಂತಲೂ ತೋರಿಸ್ತೀನಿ. ಸಂಪೂರ್ಣ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಹಾಗೆ ಲೈಕ್ ಮಾಡಿಲ್ಲ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ನೋಡಿ, ನಾನಿಲ್ಲಿ ಒಂದು ಹೂಕೋಸು ತೊಗೊಂಡಿದ್ದೀನಿ. ಹೂಕೋಸು ಈ ಟೈಮಲ್ಲಿ ಮತ್ತು ಈಗ ಸ್ಟಾರ್ಟ್ ಆಗ್ತಿದೆಯಲ್ಲ, ಈ ಟೈಮಲ್ಲಿ ಹುಳ ಇದೆಲ್ಲ ಸ್ಟಾರ್ಟ್ ಆಗ್ತಾ ಇರುತ್ತೆ. ಯಾವುದೇ ಹೂಕೋಸು ತೊಗೊಂಡ್ರು ಸ್ವಲ್ಪ ಹುಳ ಇದ್ದೇ ಇರುತ್ತೆ. ನಾವು ಕ್ಲೀನ್ ಮಾಡ್ಕೊಳ್ಳೋ ರೀತಿಲಿ ನಾವು ನೀಟಾಗಿ ಕ್ಲೀನ್ ಮಾಡ್ಕೊಳ್ಬೇಕು. ಪ್ರತಿಯೊಂದು ಲೇಯರ್ನ ತೆಗೆದು ಓಪನ್ ಮಾಡ್ಕೊಂಡು ನೀಟಾಗಿ ಕ್ಲಿಯರ್ ಮಾಡ್ಕೋಬೇಕು. ಈ ಅಂಗಡಿಗಳಲ್ಲೆಲ್ಲ ಹೇಗೆ ಹಾಕ್ತಾರೆ ಅಂದರೆ ತೆಗಿತಾರೆ, ಹಂಗೆ ಓಪನ್ ಮಾಡ್ಕೊಂಡು ಹಾಗೆ ಹಾಕ್ತಾ ಇರ್ತಾರೆ. ಅದಕ್ಕೆ ನಾವು ಹೊರಗಡೆ ಎಲ್ಲ ತಿನ್ನೋದಿಲ್ಲ. ಬಟ್ ಮನೇಲಿ ಈ ಥರ ಮಾಡ್ಕೊಂಡು ತಿನ್ನಿ, ಮಕ್ಕಳಿಗೂ ಸಹ ತುಂಬ ಇಷ್ಟ ಆಗುತ್ತೆ. ಎಲ್ರಿಗೂ ಇಷ್ಟ ಆಗುವಂತಹ ಗೋಬಿ, ಡ್ರೈ ಗೋಬಿ ಅಂತಲೂ ಅನ್ಕೋಬೋದು. ಗ್ರೀನ್ ಗೋಬಿ ತುಂಬ ಟೇಸ್ಟಿಯಾಗಿರ್ತವೆ. ಒಂದು ಸತಿ ಟ್ರೈ ಮಾಡಿ ಬನ್ನಿ. ನೋಡಿ, ನಾನು ಎಲ್ಲ ಓಪನ್ ಮಾಡಿದ್ದೀನಿ. ನೋಡಿ, ನನಗೆ ಒಳಗಡೆ ನೋಡಿ ಈ ಥರ ಹುಳ ಸಿಕ್ಕಿದೆ. ನನಗೆ 2 ಹುಳ ಈ ಥರ ಕಾಣಿಸ್ಕೊಳ್ತು. ನಾನು ಒಂದು ಲೇಯರ್ನಂತ ಸಹ ತೆಗೆದು ತೋರಿಸ್ತೀನಿ. ಯಾಕೆಂದರೆ ಸಡನ್ನಾಗಿ ಹಾಕೋರು ತುಂಬ ಜನ ಇರ್ತಾರೆ. ಆ ಥರ ಹಾಕ್ಬೇಡಿ. ಈ ಥರ ನೀಟಾಗಿ ಕಟ್ ಮಾಡಿಬಿಟ್ಟು ಅದನ್ನು ಒಂದೊಂದು ಹೆಸರನ್ನು ಸಹ ತೆಗೆದುಬಿಟ್ಟು ನೀಟಾಗಿ ಚೆಕ್ ಮಾಡಿಕೊಂಡು ಕಟ್ ಮಾಡಿ ಚೆನ್ನಾಗಿರೋಂಥದ್ದು ತೆಗೆದು ಹಾಕ್ಕೊಳ್ಳಿ. ನೋಡಿ, ಈ ಥರ ಮಾಡ್ಕೊಳ್ಳಿ. ಟೈಮ್ ಹಿಡಿಯುತ್ತೆ, ಬಟ್ ನೀವು ಈ ಥರ ಮಾಡಿಕೊಂಡ್ರೆ ಚೆಂದ. ಇಲ್ಲ ಅಂತಂದರೆ ಹಾಗಾಗಿ ಇದ್ದರೆ ಗೊತ್ತೆಲ್ಲ ಬ್ಯಾಕ್ಟೀರಿಯಾಸ್ ಎಲ್ಲ ಇರುತ್ತೆ. ಹಾಗಾಗಿ ಇದಕ್ಕೆ ಚೆನ್ನಾಗಿ ಬಿಡಿಸ್ಕೊಂಬಿಟ್ಟು ಉಪ್ಪು ಹಾಕ್ಕೊಂಡು 2 ಸತಿ ಚೆನ್ನಾಗಿ ಇದನ್ನು ನೀರಲ್ಲಿ ವಾಶ್ ಮಾಡ್ಕೊಳ್ಳಿ. ಎಷ್ಟು ನೀವು ಉಪ್ಪು ಹಾಕಿ ನೀರಲ್ಲಿ ವಾಶ್ ಮಾಡ್ಕೊಳ್ತಾ ಬರ್ತೀರೋ ಅಷ್ಟು ಸಹ ಅದು ಫ್ರೆಶ್ ಆಗುತ್ತೆ ಮತ್ತು ಬ್ಯಾಕ್ಟೀರಿಯಾಸ್ ಸಹ ಕ್ಲಿಯರ್ ಆಗುತ್ತೆ. ತುಂಬ ಚೆನ್ನಾಗಾಗುತ್ತೆ. ಇದೇ ಥರ ನಾನು 2 ಟೈಮಿಂದ 3 ಟೈಮ್ ನಾನು ಉಪ್ಪು ಹಾಕಿ ತಣ್ಣೀರಲ್ಲಿ ವಾಶ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ನಾನು ಪಕ್ಕದಲ್ಲಿ ಒಂದು ಸ್ಟವ್ ಮೇಲೆ ಪಾತ್ರೆಯಲ್ಲಿ ನೀರು ಕಾಯೋದಕ್ಕೂ ಸಹ ಇಟ್ಕೊಂಡಿದ್ದೀನಿ. ನೀರು ಎಂತಕ್ಕಪ್ಪ ಅಂತಂದರೆ ಇದನ್ನು ವಾಶ್ ಮಾಡಿದಂತಹ ಏನಿದೆ ಹೂಕೋಸು, ಇದನ್ನು ನಾನು 2-3 ಟೈಮ್ ವಾಶ್ ಮಾಡಿದ ನಂತರ ನೋಡಿ ಈಗ ಕಲರ್ ಚೇಂಜ್ ಆಯಿತು. ನೋಡಿ, ಫುಲ್ ಕಲರ್ ವೈಟ್ ಬಂತು. ಉಪ್ಪು ಹಾಕಿ ಈ ಥರ ಮಾಡ್ಕೊಳ್ಳೋದ್ರಿಂದ ನೀಟಾಗಿ ಕಲರ್ ಚೇಂಜ್ ಆಗುತ್ತೆ, ಬಟ್ ಫ್ರೆಶ್ ಆಗುತ್ತೆ. ನೋಡಿ, ನನಗೆ ರೆಡಿ ಆಯಿತು. 2-3 ಟೈಮ್ ನಾನು ವಾಶ್ ಮಾಡಿಕೊಂಡೆ. ಈಗ ನಾನು ಬಿಸಿ ನೀರು ಕಾಯಿಸಿಟ್ಟಿದ್ನಲ್ಲ, ಆ ಬಿಸಿ ನೀರಿಗೆ ನಾನು ಇದನ್ನು ಟ್ರಾನ್ಸ್ಫರ್ ಮಾಡ್ಕೊಳ್ತೀನಿ. ನೋಡಿ, ನನಗೆ ಕ್ಲೀನಾಗಿದೆ. ಆಲ್ಮೋಸ್ಟ್ ಕ್ಲೀನ್ ಆಯಿತು ನನಗಿದು. ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿ ಕಿವುಚಿ ಉಪ್ಪಿನ ನೀರಲ್ಲಿ ಚೆನ್ನಾಗಿ ತೊಳಿರಿ. ತೊಳೆದ ನಂತರ ನಾನಲ್ಲಿ ಬಿಸಿ ನೀರು ಕಾಯಕ್ಕಿಟ್ಟಿದ್ದೆ ಅಂತ ಹೇಳಿದ್ನಲ್ಲ, ಆ ಬಿಸಿ ನೀರಿಗೆ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಡೈರೆಕ್ಟಾಗಿ. ಅದು ಬಿಸಿ ನೀರು ಆಫ್ ಮಾಡಿ ಸಾಕು. ಅದು ಸ್ವಲ್ಪ ಕುದಿ ಬರೋಂಗಿದ್ದು ಆಫ್ ಮಾಡಿಕೊಂಡ್ರೆ ಸಾಕು. ಅದಾದ ನಂತರ ಸ್ವಲ್ಪ ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ. ಸ್ವಲ್ಪ ಉಪ್ಪನ್ನು ಇದಕ್ಕೆ ಸೇರಿಸ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳೋಣ. 1 ಸ್ಪೂನ್ ಸಹಾಯದಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದನ್ನು. ನೋಡಿ, ಈ ಥರ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಇದೇನೇ ಈಗ ಅರಿಶಿನ ಮತ್ತು ಇದು ಹಾಕಿರೋದ್ರಿಂದ ಏನೇ ಬ್ಯಾಕ್ಟೀರಿಯಾಸ್ ಚಿಕ್ಕ ಹುಳ ಅಕಸ್ಮಾತ್ ನಮಗೆ ಕಣ್ಣಿಗೆ ಕಾಣದಿದ್ದಂಥದ್ದು ಇದ್ದರೂ ಸಹ ಇದರಲ್ಲಿ ಶೋಧಿಸ್ಕೊಳ್ತೀವಲ್ಲ, ಎಲ್ಲ ಕ್ಲಿಯರ್ ಆಗುತ್ತೆ. ಹಾಗೆ ನಾನಿಲ್ಲಿ ಇದಕ್ಕೆ ಮಸಾಲೆ ಹಾಕೋದಕ್ಕೆ, ಇದು ಗ್ರೀನ್ ಗೋಬಿ ಅಲ್ವಾ, ಹಾಗಾಗಿ ಮಸಾಲೆಗೆ ಒಂದು ರೆಡಿ ಮಾಡ್ಕೊಳ್ಳೋಣ. ಶುಂಠಿ ತೊಗೊಂಡಿದ್ದೀನಿ, ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ. ಹಸಿಮೆಣ್ಸಿನ್ಕಾಯಿ ಖಾರಕ್ಕೆ ತಕ್ಕನಾಗಿ ಯೂಸ್ ಮಾಡಿಕೊಡ್ರಿ. ಇದೊಂದು ಸ್ವಲ್ಪ ಸ್ಪೈಸಿಯಾಗಿದ್ದರೆ ತುಂಬ ಟೇಸ್ಟಾಗಿರುತ್ತೆ, ಚೆನ್ನಾಗಿರುತ್ತೆ. ಹಾಗಾಗಿ ನಾನು ಸ್ವಲ್ಪ ಖಾರ ಜಾಸ್ತಿ ತೊಗೊಂಡಿದ್ದೀನಿ. ನೀವು ಖಾರ ತಿನ್ನಲ್ಲ ಅಂದರೆ, ಬಟ್ ಇದಕ್ಕೆ ಖಾರ ಜಾಸ್ತಿನೇ ಹಾಕ್ಕೊಳ್ಬೇಕು. ಖಾರ ಜಾಸ್ತಿ ಹಾಕಿದಷ್ಟು ತುಂಬ ಟೇಸ್ಟಿಯಾಗಿರುತ್ತೆ. ಸಪ್ಪೆ ಇದ್ದರೆ ತಿನ್ನೋಕೆ ಅನಿಸೋದಿಲ್ಲ. ಹಾಗಾಗಿ ನಾವು ಡ್ರೈ ಗೋಬಿ ಮಾಡ್ಕೊಳ್ತಿರೋದಲ್ಲ, ಡ್ರೈ ಗೋಬಿ. ಹಾಗಾಗಿ ಇದನ್ನು ನಾನು ನೋಡಿ ಪೇಸ್ಟ್ ಮಾಡ್ಕೊಂಡಿದ್ದಾಯಿತು. ನಾನಿಲ್ಲಿ ಶೋಧಿಸ್ಕೊಂಡಿದ್ನಲ್ಲ, ನೀರು ಹಾಕಿದ್ದಂಥ ಇದನ್ನು ಶೋಧಿಸ್ಕೊಂಡು ಎತ್ತಿಟ್ಕೊಂಡಿದ್ದೀನಿ. ಅದಕ್ಕೆ ನಾನು ಮಸಾಲೆ ಹಾಕ್ಕೊಂಡು ಹಾಗೆ 1 ಕಪ್ಪಷ್ಟು ಮೈದಾ ಹಿಟ್ಟನ್ನು ಇದಕ್ಕೆ ಸೇರಿಸ್ಕೊಳ್ಬೇಕು. 1 ಕಪ್ಪು ಮೈದಾ ಹಿಟ್ಟು ಮತ್ತು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು. ಸ್ವಲ್ಪ ಈ ಟೈಮಲ್ಲಿ ಉಪ್ಪನ್ನ ಕಡಿಮೆ ಹಾಕ್ಕೊಳ್ಳಿ. ಯಾಕೆಂದರೆ ನಾವು ಉಪ್ಪು ಹಾಕಿ ಬಿಸಿ ನೀರಲ್ಲಿ ನೆನೆಸಿಟ್ಟಿರ್ತೀವಲ್ಲ, ಆಲ್ಮೋಸ್ಟ್ ಅದಕ್ಕೆ ಉಪ್ಪೆಲ್ಲ ಹಿಡ್ದಿರುತ್ತೆ ಹೂಕೋಸಲ್ಲಿ. ಹಾಗಾಗಿ ಸ್ವಲ್ಪ ಉಪ್ಪನ್ನ ಕಡಿಮೆನೇ ಹಾಕ್ಕೊಳ್ಳಿ. ಸ್ವಲ್ಪ ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ಳಿ, ಕ್ರಿಸ್ಪಿಯಾಗಿ ಬರುತ್ತೆ ನಮಗೆ.
ಈ ಥರ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದೆಲ್ಲ ಕೋಟಿಂಗ್ ಹಿಡಿಬೇಕು. ಅದಕ್ಕೆಲ್ಲ ಕೋಟಿಂಗ್ ಚೆನ್ನಾಗಿ ಬಂದರೆ ತುಂಬ ಚೆನ್ನಾಗಿರುತ್ತೆ. ಮಸಾಲೆ ಎಲ್ಲ ನೀಟಾಗಿ ಹಿಡಿಬೇಕು. ಆ ಟೈಮಲ್ಲಿ ನೀಟಾಗೆಲ್ಲ ಮಿಕ್ಸ್ ಮಾಡಿದ ನಂತರ ನಾವಿಲ್ಲಿ ಒಂದು 1/4 ಟೀ ಸ್ಪೂನಷ್ಟು ನಾನು ಮೆಣಸಿನ ಪುಡಿನ ಹಾಕ್ತಾಯಿದ್ದೀನಿ, ಅಂದರೆ ಪೆಪ್ಪರ್ ಪುಡಿನ ಇದಕ್ಕೆ ಸೇರಿಸ್ಕೊಳ್ತಾಯಿದ್ದೀನಿ. ನಾನು ಹೇಳಿದ್ನಲ್ಲ, ಕ್ರಿಸ್ಪಿಯಾಗಿ ಸ್ಪೈಸಿಯಾಗಿರಬೇಕಿದು, ಹಾಗಾಗಿ ತುಂಬ ಚೆನ್ನಾಗಿರುತ್ತೆ. ಈ ಥರ ನೀಟಾಗಿ ಮಿಕ್ಸ್ ಮಾಡಿ ಒಂದು 10 ಮಿನಿಟ್ಸು ಇದು ಲಿಡ್ ಕ್ಲೋಸ್ ಮಾಡಿ ಇಡೋಣ. ಈಗ ನಾನಿಲ್ಲಿ ಪಕ್ಕದಲ್ಲಿ ಆಯಿಲ್ ಇಟ್ಕೊಂಡಿದ್ದೀನಿ. ಇದು ಆಯಿಲ್ ಹೆಂಗೆ ಕಲರ್ ಇದೆ ಅಂದರೆ ನಾನು ಕರ್ದಿರೋದಂಥದ್ದಿತ್ತು, ಅದನ್ನೇ ಸಹ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ. ಬೇರೆ ಆಯಿಲ್ ಬೇಡ ಅಂತ ಹೇಳ್ಬಿಟ್ಟು ಕಬಾಬ್ ಕರ್ದಿರೋಂಥದ್ದಿತ್ತು, ಅದನ್ನೇ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ. ಏನು ತೊಂದರೆ ಇಲ್ಲ ಅಂದ್ಕೊತೀನಿ. ಬೇರೆದು ಯಾಕೆ ಇರೋದನ್ನು ವೇಸ್ಟ್ ಮಾಡೋದಲ್ವ ಅಂಥೇಳಿ ಮಾಡ್ಕೊಳ್ತಾ ಇದ್ದೀನಿ. ನಾನೀಗ ಒಂದೊಂದೇ ಈ ಥರ ಹಾಕ್ಕೊಂಡ್ಬಿಟ್ಟು ಬಿಡಿಯಾಗಿ ಚೆನ್ನಾಗಿ ಬೇಯಿಸ್ಕೊಳ್ತಾ ಇದ್ದೀನಿ. ನೀಟಾಗಿ ಅದು ಆಯಿಲಲ್ಲಿ ಚೆನ್ನಾಗಿ ಬೇಯ್ಕೊಳ್ಬೇಕು. ನೋಡಿ, ನನಗೆ ಆಲ್ಮೋಸ್ಟ್ ಒಂದು ಟ್ರಿಪ್ ರೆಡಿ ಆಯಿತು. ತುಂಬ ಕ್ರಿಸ್ಪಿಯಾಗಿರುತ್ತೆ, ಟೇಸ್ಟು ಅಷ್ಟೇ ರುಚಿಕರವಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ. ಟ್ರೈ ಮಾಡಿ ನನಗೆ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ತುಂಬ ಟೇಸ್ಟಿಯಾಗಿರುತ್ತೆ. ಈ ಥರದ್ದು ಟ್ರೈ ಮಾಡಿದ್ದಿಲ್ಲ ಫಸ್ಟ್ ಟೈಮ್. ತುಂಬ ಚೆನ್ನಾಗಿರುತ್ತೆ. ಒಂದು ಸತಿ ಟ್ರೈ ಮಾಡಿ ನೋಡಿ. ನನಗೆ ಕ್ರಿಸ್ಪಿಯಾಗಿ ರೆಡಿಯಾಗಿದೆ ಡ್ರೈ ಗೋಬಿ. ನಾನು ಇನ್ನೊಂದು ಟೈಮ್ ಸಹ ಅದೇ ಥರನೇ ನಾನು ಎಣ್ಣೆಯಲ್ಲಿ ಚೆನ್ನಾಗಿ ಡೀಪ್ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ನಾನಿಲ್ಲಿ ಕರಿಬೇವು ತೊಗೊಂಡು ಕರಿಬೇವನ್ನ ಇದಕ್ಕೆ ಕೊಟ್ಕೊಳ್ತೀನಿ. ಅಂದರೆ ಅದ್ರ ಜೊತೆ ನಡುವೆ ತಿನ್ನುವುದಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ. ನೋಡಿ, ನನಗೆ ಆಲ್ಮೋಸ್ಟ್ ರೆಡಿಯಾಗಿದೆ ಡ್ರೈ ಗೋಬಿ, ಗ್ರೀನ್ ಗೋಬಿ. ತುಂಬ ಟೇಸ್ಟಿಯಾಗಿರುತ್ತೆ. ಒಂದೇ ಒಂದು ಟೈಮ್ ಟ್ರೈ ಮಾಡಿ. ಮತ್ತೊಮ್ಮೆ ಬೇಕು ಅಂತ ಮಕ್ಕಳು ಸಹ ತುಂಬ ಇಷ್ಟಪಟ್ಟು ತಿಂತಾರೆ, ಇನ್ನೊಮ್ಮೆ ಬೇಕು ಅಂತಾರೆ. ಅಷ್ಟು ಚೆನ್ನಾಗಿತ್ತು. ಹೂಕೋಸು ಗೋಬಿ ಅಂತ ಅನಿಸೋದೇ ಇಲ್ಲ, ಅಷ್ಟು ಟೇಸ್ಟಿಯಾಗಿರುತ್ತೆ. ಇದ್ರ ಜೊತೆ ನಿಂಬೆಹಣ್ಣು ಸಹ ಹುಳಿಯಲ್ಲಿ ನೀವು ಸರ್ವ್ ಮಾಡ್ಕೊಳ್ಬೋದು. ಇಲ್ಲಾಂದರೆ ಮಕ್ಳಿಗೆ ಬೇಡ ಅಂತಂದರೆ ಟೊಮೊಟೊ ಸಾಸಲ್ಲಿ ಸರ್ವ್ ಮಾಡ್ಕೊಬೋದು. ತುಂಬ ಚೆನ್ನಾಗಿರುತ್ತೆ. ಸಾಸ್ ಜೊತೆ ಅಂತೂ ಸೂಪರ್ ಟೇಸ್ಟಿಯಾಗಿರುತ್ತೆ. ನನ್ನ ಮಗ ತಿಂದು ಹೇಳ್ತಾನೆ, ಬನ್ನಿ. ಹಾಗೆ ಸಂಪೂರ್ಣ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಹೆಂಗೈತೆ? ಸೂಪರ್. ಥ್ಯಾಂಕ್ ಯು ವಾಚಿಂಗ್. ಬಾಯ್.